ಯಾರ ಮಾತು ಕೇಳಿಲ್ಲ, ಯಾರೂ ಬೇಕಾಗಿಲ್ಲ. ಟ್ರಂಪ್ಗೆ ಪ್ರಧಾನಿ ಮೋದಿ ದೊಡ್ಡ ಮೆಸೇಜ್. ಟ್ರಂಪ್ ಕಾಲ್ನಲ್ಲಿ ಆಗಿದ್ದೆಲ್ಲವೂ ಪಾಕ್ಗೆ ಉಲ್ಟಾ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮೋದಿ ಟ್ರಂಪ್ ಕಾಲ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 35 ನಿಮಿಷಗಳ ಕಾಲ ಫೋನ್ನಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಇವತ್ತು ನಡೆದಿರುವಂತಹ ಮಾತುಕತೆ ಇದು. ಇದರ ಬಗ್ಗೆ ಈಗಾಗಲೇ ವಿದೇಶಾಂಗ ಇಲಾಖೆ ಕೂಡ ಸ್ಪಷ್ಟನೆಯನ್ನು ನೀಡಿದೆ. ಏನೇನು ಮಾತುಕತೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ ಅನ್ನೋದ್ರ ಕೂಡ ಮಾಹಿತಿ ಬಹಿರಂಗ ಆಗಿದೆ. ಅತಿ ದೊಡ್ಡ ಸಂದೇಶ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತು ಕದನ ವಿರಾಮ ವಿಚಾರದಲ್ಲೂ ಕೂಡ ಭಾರತ ತೆಗೆದುಕೊಂಡಿರತಕ್ಕಂತಹ ನಿರ್ಧಾರದ ಬಗ್ಗೆ ಮತ್ತು ಭಾರತ ತೆಗೆದುಕೊಳ್ಳುವಂತಹ ನಿರ್ಧಾರದ ಬಗ್ಗೆ ಕೂಡ ಸ್ಪಷ್ಟ ಮಾತುಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ. ಇಲ್ಲಿ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಹೇಳ್ತಾ ಇದ್ದಂತಹ ಮಾತನ್ನು ನಿಮಗೆ ತೋರಿಸ್ತೀನಿ. My administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. ಹೀಗೆ ತಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಹೇಳ್ಕೊಂಡು ಅವತ್ತು ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ರು. ಅದಾನಂತರ ಸುಮಾರು ಸಲ ಅದನ್ನು ಹೇಳ್ಕೊಂಡಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಆದರೆ ಇವತ್ತು ಮೋದಿ ಮತ್ತು ಟ್ರಂಪ್ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ಬಹಳ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇವತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ನಿಲುವುಗಳ ಬಗ್ಗೆ, ಆಪರೇಷನ್ ಸಿಂಧೂರ್ ವಿಚಾರದ ಬಗ್ಗೆ, ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದನೆಯ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿರುವಂಥದ್ದು. ಹಾಗೆಯೇ ಈ ಮಾತುಕತೆಯ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಮೋದಿ ಅವರ ಸುದೀರ್ಘ ಮಾತುಕತೆ ಸುಮಾರು 35 ನಿಮಿಷಗಳ ಕಾಲ ಮುಂದುವರೆದಿತ್ತು. ಫೋನ್ ಕಾಲ್ ಮೂಲಕವಾಗಿ ಸುಮಾರು 35 ನಿಮಿಷಗಳ ಕಾಲ ಮುಂದುವರೆದಿತ್ತು. ಟ್ರಂಪ್ ಅವರು ಮೋದಿಯವ್ರನ್ನ ಆಹ್ವಾನ ಕೂಡ ಕೊಟ್ಟಿದ್ದಾರಂತೆ. ಆದರೆ ಮೋದಿಯವರು ಅಮೆರಿಕಕ್ಕೆ ಬರೋದಕ್ಕೆ ನಿರಾಕರಣೆಯನ್ನು ಮಾಡಿದ್ದಾರೆ. ಈಗಲೇ ಬೇಡ, ಮುಂದೆ ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್ ಬಗ್ಗೆ ಮಾತುಕತೆಯೂ ಕೂಡ ನಡೆದಿದೆ. ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ಮಾತುಕತೆ ನಡೆದಿದೆ. ಪಹಲ್ಗಾಮ್ ದಾಳಿ ಮತ್ತು ಸಾವನ್ನಪ್ಪಿದವರಿಗೆ ಟ್ರಂಪ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಉಗ್ರವಾದದ ವಿರುದ್ಧ ಒಟ್ಟಾಗಿ ಹೋರಾಡುವಂತಹ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಅಮೆರಿಕ ಈಗ ಉಗ್ರವಾದದ ವಿರುದ್ಧ ಒಟ್ಟಾಗಿ ಹೋರಾಡೋಣ ಅನ್ನುವಂತಹ ಭರವಸೆಯನ್ನು ಭಾರತಕ್ಕೆ ಕೊಟ್ಟಿದೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆ ಬಗ್ಗೆ ವಿಶ್ವಕ್ಕೆ ಪಾಠ ಹೇಳುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಮೋದಿಯವರು ಕೂಡ ಮಾಡಿದ್ದಾರೆ. ಈ ಅವಕಾಶವನ್ನು ಬಳಸಿಕೊಂಡು ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರ ನೀಡುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾತುಗಳಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ. ಯಾವಾಗೆಲ್ಲ ಅವರು ನಮ್ಮ ಮೇಲೆ ಗುಂಡಿನ ದಾಳಿನ ಮಾಡ್ತಾರೋ ಆ ಬಗ್ಗೆ ನಾವು ಗುಂಡಿನ ಮೂಲಕವಾಗಿ ಉತ್ತರ ಕೊಡ್ತೀವಿ. ಡೊನಾಲ್ಡ್ ಟ್ರಂಪ್ಗೆ ಖಡಕ್ ಸಂದೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರವಾನಿಸಿದ್ದಾರೆ. ಈ ಟ್ರಂಪ್ ಕಾಲ್ನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ನಡೆದಿರುವಂತಹ ಮಾತುಕತೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸಿರುವಂತಹ ಅಂಶಗಳು ಹೀಗಿದ್ದಾವೆ. ಆಪರೇಷನ್ ಸಿಂಧೂರ್ನಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ. ನಾವು ಯಾರದೇ ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಈ ಕದನ ವಿರಾಮಕ್ಕೆ ಬಂದಿಲ್ಲ. ಆಪರೇಷನ್ ಸಿಂಧೂರನ್ನು ನಾವಿನ್ನೂ ಕೂಡ ನಿಲ್ಲಿಸೂ ಇಲ್ಲ ಇನ್ಫ್ಯಾಕ್ಟ್. ಆದರೆ ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ, ಬೇಕಾಗಿಯೂ ಇಲ್ಲ. ಯಾರೂ ಕೂಡ ಮಧ್ಯಸ್ಥಿಕೆ ವಹಿಸೋದು ಬೇಡ, ಅಂಥ ಅವಶ್ಯಕತೆಯೂ ನಮಗೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನಿಂದಾಗಿಯೇ ಏನು ಕದನ ವಿರಾಮ ಆಯಿತು ಅನ್ನುವಂತಹ ಟ್ರಂಪ್ಗೆ ಈ ಮಾತುಗಳನ್ನು ಹೇಳಿದ್ದಾರೆ. ಪಾಕಿಸ್ತಾನ ಕೇಳಿಕೊಂಡಿದ್ದಕ್ಕೆ ಮಾತ್ರವೇ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಪಾಕಿಸ್ತಾನದವರು ಅಂಗಲಾಚಿದ ಕಾರಣದಿಂದಾಗಿ ಮಾತ್ರ ಕದನ ವಿರಾಮ ಆಗಿದೆಯೇ ಹೊರತು ನಾವಾಗಿ ಕದನ ವಿರಾಮವನ್ನು ಬೇರೆನ್ಯಾರು ಹೇಳಿದ್ರು ಅಂದ್ಕೊಂಡು ಮಾಡಿಲ್ಲ. ಪಾಕ್ನ ಉಗ್ರ ತಾಣಗಳನ್ನಷ್ಟೇ ಟಾರ್ಗೆಟ್ ಮಾಡಿದ್ದೇವೆ. ಅಲ್ಲಿನ ಜನರಿಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನು ಭಾರತ ಮಾಡಿಲ್ಲ. ನಾವು ಮಾಡಿರುವಂಥದ್ದು ಪಾಕಿಸ್ತಾನದ ಉಗ್ರ ಸ್ಥಾನಗಳ ಬಗ್ಗೆ ಮಾತ್ರನೇ ಟಾರ್ಗೆಟ್. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಮೂರನೇ ಶಕ್ತಿಯ ಅಗತ್ಯ ನಮಗಿಲ್ಲ. ಭಾರತ ದೇಶ ಯಾವತ್ತೂ ಕೂಡ ಇದನ್ನು ಬೈಲಾಟರಲ್ ಆಗಿ ಯೋಚನೆ ಮಾಡುತ್ತೆ, ದ್ವಿಪಕ್ಷೀಯವಾಗಿ ಯೋಚನೆ ಮಾಡುತ್ತೆ ಹೊರತು ಅದರಲ್ಲಿ ಮೂರನೇ ರಾಷ್ಟ್ರ ಮೂಗು ತೂರಿಸಬೇಕಂತ ಯಾವುದೇ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಕೆಲಸ ಆಗಬೇಕಾಗಿಲ್ಲ. ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಭಾರತ ಇನ್ನೂ ಕೂಡ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿಲ್ಲ. ಅದು ಇನ್ನೂ ಕೂಡ ಜಾರಿಯಲ್ಲಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಆಹ್ವಾನವೂ ಕೂಡ ನಮಗೆ ಈಗ ಬೇಕಾಗಿಲ್ಲ. ಆಹ್ವಾನದ ಬಗ್ಗೆ ಮುಂದೆ ತೀರ್ಮಾನವನ್ನು ಕೈಗೊಳ್ತೀವಿ. ಅಮೆರಿಕಕ್ಕೆ ಯಾವಾಗ ಬರಬೇಕು ಅನ್ನೋದ್ರ ಬಗ್ಗೆ ಮುಂದೆ ತೀರ್ಮಾನ ಕೈಗೊಳ್ತೀವಿ. ಸದ್ಯಕ್ಕೆ ಈಗ ನಿಮ್ಮ ಆಹ್ವಾನ ನಮಗೆ ಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ.
ಇನ್ನು ಮುಂದಿನ ಭಯೋತ್ಪಾದನಾ ಕೃತ್ಯಗಳೆಲ್ಲವೂ ಯುದ್ಧಕ್ಕೆ ಸಮಾನ ಅಂತ ಹೇಳಿ ಭಾರತ ಪರಿಗಣಿಸುತ್ತೆ. ಭಾರತದ ನೆಲದಲ್ಲಿ ನಡೆಯಬಹುದಾಗಿರುವ ಯಾವುದೇ ಭಯೋತ್ಪಾದಕ ಕೃತ್ಯವೂ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಪಾಕಿಸ್ತಾನ ನಮಗೆ ಕೊಟ್ಟಿರುವಂತಹ ಯುದ್ಧದ ಆಹ್ವಾನ ಅಂತೇಳಿ ನಾವು ಪರಿಗಣಿಸ್ತೀವಿ. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೇವೆ, ಯಾವುದೇ ಅನುಮಾನ ಬೇಡ, ಪಾಕಿಸ್ತಾನಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರಿಗೆ ತಿಳಿಸಿದ್ದಾರೆ ಈ ಮಾತುಕತೆಯ ಸಂದರ್ಭದಲ್ಲಿ.